ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿಯ ಭೂಗೋಳಶಾಸ್ತ್ರದ 4ನೇ ಅಧ್ಯಾಯವಾಗಿರ್ತಕ್ಕಂತಹ ಕರ್ನಾಟಕದ ಸಂಪನ್ಮೂಲಗಳು ಈ ಒಂದು ಅಧ್ಯಾಯದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಅಧ್ಯಾಯದಿಂದ ನಾವು ಏನು ಅಂಶಗಳನ್ನು ತಿಳ್ಕೊಳ್ತೇವೆ ಅಂಥೇಳಿದ್ರೆ, ಕರ್ನಾಟಕದ ಪ್ರಮುಖ ನದಿಗಳು, ನಮ್ಮ ರಾಜ್ಯದ ಪ್ರಮುಖ ನದಿಗಳು. ಹಾಗೆಯೇ ಎರಡನೇದು ಕರ್ನಾಟಕದ ನೀರಾವರಿಯ ವಿಧಗಳು, ಕರ್ನಾಟಕದ ನೀರಾವರಿಯ ವಿಧಗಳು. ಜಲವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳು, ಕರ್ನಾಟಕದಲ್ಲಿರ್ತಕ್ಕಂತಹ ಜಲವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳು. ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು, ನದಿಗಳ ನೀರಿನ ಹಂಚಿಕೆ ವಿವಾದ ಹಾಗೂ ನದಿ ನೀರಿನ ಸಂರಕ್ಷಣೆಯ ಮಹತ್ವ. ಇಷ್ಟು ಅಂಶಗಳನ್ನು ನಾವು ಈ ಒಂದು ಅಧ್ಯಾಯದಿಂದ ತಿಳಿಯಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಕರ್ನಾಟಕದ ನದಿಗಳು, ಇಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ ನದಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ ಜಲ ಸಂಪನ್ಮೂಲಗಳಲ್ಲಿ ನದಿಗಳಿಗೆ ಬಹಳ ಮಹತ್ವದ ಒಂದು ಸ್ಥಾನ ಇದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ನದಿ ಜಾಲಗಳನ್ನು ನಾವು ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ಬೋದು. ಒಂದು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಇನ್ನೊಂದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತೇಳಿ. ಹೀಗೆ ಕರ್ನಾಟಕದ ನದಿಗಳನ್ನು 2 ಪ್ರಮುಖ ಭಾಗಗಳಾಗಿ ವಿಂಗಡಣೆ ಮಾಡಿದ್ದೇವೆ. ಒಂದು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಮತ್ತೊಂದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂಥೇಳಿ. ಈ ಒಂದು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು? ನಮ್ಮ ರಾಜ್ಯದಲ್ಲಿ ಇರುವಂತಹ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂದರೆ ಕೃಷ್ಣ, ಕಾವೇರಿ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು. ಇವು ಪೂರ್ವಾಭಿಮುಖವಾಗಿ ಹರಿತಕ್ಕಂತಹ ನದಿಗಳಾಗಿದ್ದಾವೆ. ಈ ನದಿಗಳು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಈ ನದಿಗಳು ಪೂರ್ವಾಭಿಮುಖವಾಗಿ ಹರಿದು ಯಾವ ಒಂದು ಜಲಭಾಗವನ್ನು ಸೇರ್ತವೆ ಅಂದರೆ ಬಂಗಾಳ ಕೊಲ್ಲಿಯನ್ನು ಇವು ಸೇರ್ತವೆ ಅಂತಕ್ಕಂಥದ್ದು. ತಾವು ನಕ್ಷೆಯಲ್ಲಿ ಆ ನದಿಗಳನ್ನು ಗಮನಿಸ್ಬೋದು. ಈ ಒಂದು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ನದಿ ಕೃಷ್ಣಾ ನದಿ. ಈ ಕೃಷ್ಣಾ ನದಿ ದಕ್ಷಿಣ ಭಾರತದ 2ನೇ ಮುಖ್ಯ ನದಿ. ಇದು ಮಹಾಬಲೇಶ್ವರ ಎಂಬಲ್ಲಿ ಉಗಮ ಹೊಂದಿ 1392 ಕಿಲೋಮೀಟರ್ ದೂರ ಹರಿದು ಇದು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂತಹ ನದಿಯಾಗಿದೆ. ಈ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಹುಟ್ಟಿ 1392 ಕಿಲೋಮೀಟರ್ ಹರಿದು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಈ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಹರಿದಿದೆ ಅಂದರೆ 480 ಕಿಲೋಮೀಟರ್ ಹರಿತದೆ. ಈ ಒಂದು ಕೃಷ್ಣಾ ನದಿಗೆ ಕೆಲವು ಉಪನದಿಗಳಿದ್ದಾವೆ. ಯಾವುವು ಅಂತೇಳಿದ್ರೆ ಭೀಮಾ, ತುಂಗಭದ್ರಾ, ಘಟಪ್ರಭಾ ಮತ್ತು ಮಲಪ್ರಭಾ. ಇವುಗಳು ಈ ಒಂದು ಕೃಷ್ಣಾ ನದಿಯ ಉಪನದಿಗಳಾಗಿದ್ದಾವೆ. ಈ ಒಂದು ಕೃಷ್ಣಾ ನದಿ ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಜಲವಿದ್ಯುತ್ ತಯಾರಿಕೆಗೆ ಅನುಕೂಲ ಆಗಿದೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಅತಿ ಪ್ರಮುಖವಾದಂತಹ ಒಂದು ನದಿ ಈ ಒಂದು ಕೃಷ್ಣಾ ನದಿ ಆಗಿದೆ ಅಂತಕ್ಕಂಥದ್ದು. ನಂತರ 2ನೇದು ಕಾವೇರಿ ನದಿ. ಈ ಕಾವೇರಿಯು ಕರ್ನಾಟಕದ ಅತಿ ಪ್ರಮುಖವಾದ ನದಿಯಾಗಿದೆ. ವಿಶೇಷವಾಗಿ ದಕ್ಷಿಣ ಕರ್ನಾಟಕಕ್ಕೆ ಬಹಳ ಮುಖ್ಯವಾದಂತಹ ನದಿ. ಇದನ್ನು ನಾವು ದಕ್ಷಿಣ ಗಂಗೆ ಅಂತೇಳಿ ಕರಿತೇವೆ. ಹಾಗಾಗಿ ಇದು ದಕ್ಷಿಣ ಗಂಗೆ ಅಂತೇಳಿ ಪ್ರಸಿದ್ಧಿಯಾಗಿದೆ. ಇದು ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಉಗಮ ಆಗ್ತದೆ. ಈ ಒಂದು ನದಿ
ಎಲ್ಲಿ ಉಗಮ ಆಗ್ತದೆ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಈ ಒಂದು ನದಿ ಉಗಮ ಆಗ್ತದೆ. ಈ ಕಾವೇರಿ ನದಿಯು ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಅಂದರೆ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಿಯುತ್ತದೆ. ಎಷ್ಟು ಕಿಲೋಮೀಟರ್ ದೂರ ಹರಿಯುತ್ತದೆ ಇದು ಅಂತೇಳಿದರೆ 804 ಕಿಲೋಮೀಟರ್ ದೂರ ಹರಿದು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಆದರೆ ಇದು ನಮ್ಮ ರಾಜ್ಯದಲ್ಲಿ ಎಷ್ಟು ಕಿಲೋಮೀಟರ್ ಹರಿತದೆ ಈ ನದಿ ಅಂತೇಳಿದರೆ 380 ಕಿಲೋಮೀಟರ್ ದೂರವನ್ನು ನಮ್ಮ ರಾಜ್ಯದಲ್ಲಿ ಈ ಕಾವೇರಿ ನದಿ ಹರಿತಕ್ಕಂಥದ್ದು. ತಾವು ನಕ್ಷೆಯಲ್ಲಿ ಕಾವೇರಿ ನದಿ ಹರಿವಿನ ಪ್ರದೇಶವನ್ನು ಗಮನಿಸಬಹುದು. ಈ ಒಂದು ಕಾವೇರಿ ನದಿಗೆ ಕೆಲವು ಉಪನದಿಗಳು ಬಂದು ಸೇರಿಕೊಳ್ತವೆ. ಯಾವ ಆ ಒಂದು ಉಪನದಿಗಳು ಅಂತೇಳಿದರೆ ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಶಿಂಷಾ, ಲಕ್ಷ್ಮಣ ತೀರ್ಥ, ಕಪಿಲೆ ಮತ್ತು ಸುವರ್ಣಾವತಿ. ಇವು ಈ ಒಂದು ಕಾವೇರಿ ನದಿಗೆ ಬಂದು ಸೇರ್ತಕ್ಕಂತಹ ಉಪನದಿಗಳು. ಈ ಒಂದು ಕಾವೇರಿ ನದಿ ಕೃಷಿಗೆ ಉಪಯುಕ್ತ ಆಗಿದೆ. ಹಾಗೆಯೇ ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ, ಕುಡಿಯುವ ನೀರು ಪೂರೈಕೆಗೆ ಈ ನದಿಗಳು ಬಹಳ ಉಪಯುಕ್ತ ಆಗಿರ್ತಕ್ಕಂಥದ್ದು. ಹೀಗೆ ಈ ಒಂದು ಕಾವೇರಿ ನದಿಯಿಂದಾಗಿ ಇವೆಲ್ಲ ಒಂದು ಉಪಯೋಗಗಳನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಹಾಗೆಯೇ ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ಕೂಡ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಾಗಿದ್ದಾವೆ. ಇವು ಕೋಲಾರ, ತುಮಕೂರು ಹಾಗೂ ಬೆಂಗಳೂರು ಜಿಲ್ಲೆಗಳಲ್ಲಿ ಹರಿದು ಅನಂತರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳನ್ನು ಪ್ರವೇಶ ಮಾಡ್ತವೆ. ಉತ್ತರ ಪೆನ್ನಾರ್ ಮತ್ತು ದಕ್ಷಿಣ ಪೆನ್ನಾರ್ ಎಂಬ ಎರಡು ಪ್ರತ್ಯೇಕ ನದಿಗಳು ಕೂಡ ಇಲ್ಲಿ ಇರತಕ್ಕಂಥದ್ದು ಇದೆ. ಹೀಗೆ ಈ ರೀತಿಯಾಗಿ ನಮ್ಮಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನಮ್ಮ ರಾಜ್ಯದ ಪ್ರಮುಖ ನದಿಗಳು ಯಾವುವು ಅಂತೇಳಿದರೆ ಹೀಗೆ ಕೃಷ್ಣ, ಕಾವೇರಿ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳನ್ನು ನಾವು ಮುಖ್ಯವಾಗಿ ಪೂರ್ವಾಭಿಮುಖವಾಗಿ ಹರಿಯುವ ನಮ್ಮ ಕರ್ನಾಟಕದ ಪ್ರಮುಖ ನದಿಗಳು ಅಂತೇಳಿ ನಾವು ಇವನ್ನು ಗುರುತಿಸ್ತೇವೆ. ನಂತರ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಇಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು ನೋಡಿ. ಈ ನದಿಗಳು ಮಲೆನಾಡಿನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಇವು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಈ ನದಿಗಳು ಪಶ್ಚಿಮದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಅಂತಹ ನದಿಗಳು ಯಾವುವು ಅಂತೇಳಿದರೆ ಶರಾವತಿ ನದಿ, ಹಾಗೆಯೇ ಕಾಳಿ ನದಿ, ನಂತರ ಗಂಗಾವಳಿ ಮತ್ತು ನೇತ್ರಾವತಿ, ವರಾಹಿ, ಅಘನಾಶಿನಿ ಇತ್ಯಾದಿ. ಇವೆಲ್ಲವೂ ಕೂಡ ಪಶ್ಚಿಮಾಭಿಮುಖವಾಗಿ ಹರಿಯುವ ನಮ್ಮ ರಾಜ್ಯದ ಪ್ರಮುಖ ನದಿಗಳು. ಇವು ಕಡಿದಾದ ಇಳಿಜಾರಿನಲ್ಲಿ ಹರಿಯುತ್ತಾ ಜಲಪಾತಗಳನ್ನು ಸೃಷ್ಟಿ ಮಾಡ್ತವೆ. ಈ ನದಿಗಳು ಬಹಳ ಕಡಿದಾದಂತಹ ಇಳಿಜಾರು ಪ್ರದೇಶದಲ್ಲಿ ಹರಿದು ಇಲ್ಲಿ ಅನೇಕ ಜಲಪಾತಗಳನ್ನು ಸೃಷ್ಟಿ ಮಾಡಿದ್ದಾವೆ. ಇದರಿಂದಾಗಿ ಈ ಒಂದು ನದಿಗಳಿಂದ ನಾವು ಜಲವಿದ್ಯುತ್ ಉತ್ಪಾದನೆಯನ್ನು ಮಾಡಲಿಕ್ಕೆ ಏನಾಗಿದೆ, ಸಹಾಯಕ ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ನಮಗೆ ಶರಾವತಿ ನದಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಶರಾವತಿ ನದಿಯಿಂದ ನಿರ್ಮಿತ ಆಗಿದೆ ಒಂದು ಜಗತ್ ಪ್ರಸಿದ್ಧ ಜಲಪಾತ. ಅದೇ ಯಾವುದಪ್ಪ ಅಂತೇಳಿದರೆ ಜೋಗ್ ಜಲಪಾತ. ಇದು ಭಾರತದ ಎತ್ತರದ ಜಲಪಾತ ಆಗಿದೆ. ನಮ್ಮ ಭಾರತದಲ್ಲಿ ಅತ್ಯಂತ ಎತ್ತರದ ಜಲಪಾತ ಅಂತೇಳಿದರೆ ಈ ಜೋಗ್ ಜಲಪಾತ. ಇದು 250 ಮೀಟರ್ ಎತ್ತರದಿಂದ ಏನಾಗ್ತದೆ, ಇದು ಧುಮುಕುತಕ್ಕಂಥದ್ದನ್ನು ಕಾಣ್ಬೋದು. ಇತರ ಒಂದು ಪ್ರಮುಖ ಜಲಪಾತಗಳು ನಮ್ಮ ರಾಜ್ಯದವು ಅಂತೇಳಿದರೆ ಗೋಕಾಕ್ ಜಲಪಾತ ಇದೆ, ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ. ಹಾಗೆಯೇ ಬಂಡಾಜೆ ಜಲಪಾತ ನೇತ್ರಾವತಿ ನದಿಯಿಂದ, ಉಂಚಳಿ ಜಲಪಾತ ಅಘನಾಶಿನಿ, ಛಾಯಾ ಭಗವತಿ ದೋಣಿ ನದಿಯಿಂದ, ಚುಂಚನಕಟ್ಟಿ
ಶಿಂಷ, ಗಗನಚುಕ್ಕಿ, ಭರಚುಕ್ಕಿ ಇವೆಲ್ಲವೂ ಕೂಡ ಕಾವೇರಿ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಜಲಪಾತ. ಹಾಗೆಯೇ ಮಾಗೋಡು ಜಲಪಾತ ಬೇಡ್ತಿ ನದಿಯಿಂದ. ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಕಂಡುಬರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಜಲಪಾತಗಳಾಗಿದ್ದಾವೆ. ಯಾವುವು? ಗೋಕಾಕ್, ಬಂಡಾಜೆ, ಉಂಚಳ್ಳಿ, ಛಾಯಾ ಭಗವತಿ, ಚುಂಚನಕಟ್ಟಿ, ಶಿಂಷ, ಗಗನಚುಕ್ಕಿ, ಭರಚುಕ್ಕಿ, ಮಾಗೋಡು ಜಲಪಾತ ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಜಲಪಾತಗಳು ಆಗಿದ್ದಾವೆ. ನಮ್ಮ ಕರ್ನಾಟಕದ ಒಂದು ನೀರಾವರಿ ವ್ಯವಸ್ಥೆಯನ್ನು ನೋಡೋದಾದರೆ, ಹಾಗಾದರೆ ನೀರಾವರಿ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಕೃಷಿಗಾಗಿ ಕೃತಕವಾಗಿ ನೀರು ಪೂರೈಸುವುದೇ ನೀರಾವರಿ. ನೀರಾವರಿ ಅಂದರೆ ಏನಪ್ಪ ಅಂದರೆ, ಕೃಷಿಗಾಗಿ ನಾವು ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ನೀರಾವರಿ ಅಂತೇಳಿ ಕರಿಬೋದು. ನೋಡಿ, ಅಕಾಲಿಕ ಮತ್ತು ಅಸಮಾನ ಮಳೆಯ ಹಂಚಿಕೆ ನಮ್ಮ ರಾಜ್ಯದಲ್ಲಿದೆ. ಅಕಾಲಿಕ ಅಂದರೆ ವರ್ಷದ ಕೆಲವೇ ದಿನಗಳು ಮಳೆ ಬರ್ತದೆ, ಮತ್ತು ಈ ಮಳೆ ಅಸಮಾನವಾಗಿ ಹಂಚಿಕೆಯಾಗಿದೆ. ಹಾಗಾಗಿ ಅಕಾಲಿಕ ಮತ್ತು ಅಸಮಾನ ಮಳೆಯ ಹಂಚಿಕೆಯಿಂದಾಗಿ ಈ ಕೃಷಿ ಪ್ರಗತಿಗಾಗಿ ನಮಗೆ ನೀರಾವರಿ ಅತ್ಯಂತ ಅವಶ್ಯವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಪುರಾತನ ಕಾಲದಿಂದಲೂ ವಿವಿಧ ನೀರಾವರಿಯ ಮೂಲಗಳಿಂದ ನಾವು ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು ರೂಢಿಯಲ್ಲಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇರತಕ್ಕಂತಹ ಪ್ರಮುಖ ನೀರಾವರಿ ಮೂಲಗಳು ಅಂತೇಳಿದರೆ ಬಾವಿ ನೀರಾವರಿ, ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ. ಇವು ನಮ್ಮ ರಾಜ್ಯದ ಪ್ರಮುಖ ನೀರಾವರಿಯ ಮೂಲಗಳು. ಹಿಂದೆ ಹಳ್ಳಿಗಳಲ್ಲಿ ಬಾವಿಗಳನ್ನು ನಿರ್ಮಿಸಿ ಅವುಗಳ ನೀರನ್ನು ನೀರಾವರಿಗೆ ಬಳಸಲಾಗ್ತಾ ಇತ್ತು. ಹಿಂದಿನ ಕಾಲದಲ್ಲಿ ಬಾವಿಗಳನ್ನು ತೋಡ್ತಾಯಿದ್ರು, ಆ ಬಾವಿ ನೀರನ್ನು ನೀರಾವರಿಗೆ ಬಳಸ್ಕೊಳ್ತಾ ಇದ್ರು. ಅನಂತರದ ದಿನಗಳಲ್ಲಿ ಕಾಲುವೆಗಳನ್ನು ನಿರ್ಮಿಸಿ ನದಿಗಳಿಂದ ನೀರನ್ನು ವ್ಯವಸಾಯಕ್ಕೆ ಬಳಸುವುದು ರೂಢಿಗೆ ಬಂತು. ನಂತರದ ದಿನಗಳಲ್ಲಿ ಆ ನದಿಗಳಿಗೇ ಕಾಲುವೆಗಳನ್ನು ತೋಡ್ತಾಯಿದ್ರು. ಕಾಲುವೆಗಳನ್ನು ತೋಡಿ ಆ ಕಾಲುವೆಗಳ ಮೂಲಕವಾಗಿ ನೀರನ್ನು ವ್ಯವಸಾಯಕ್ಕೆ ಬಳಸ್ಕೊಳ್ತಕ್ಕಂಥ ಪದ್ಧತಿ ರೂಢಿಗೆ ಬಂತು ಅಂತಕ್ಕಂಥದ್ದು. ಈಗಲೂ ಕೂಡ ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕೆರೆಗಳು ಇದ್ದಾವೆ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಒಂದು ಬಹಳ ಪ್ರಮುಖವಾದಂತಹ ಕೆರೆ ಇದೆ. ಅದು ಯಾವುದು ಅಂದರೆ ಶಾಂತಿಸಾಗರ. ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಕಂಡುಬರ್ತಾ ಇದೆ. ಶಾಂತಿಸಾಗರ, ಇದನ್ನು ಸುಳೆಕೆರೆ ಅಂತೇಳಿ ಕೂಡ ಆಡು ಭಾಷೆಯಲ್ಲಿ ಕರೀತಾ ಇದ್ದಾರೆ. ಇದು 11ನೇ ಶತಮಾನದಲ್ಲಿ ತೋಡಿದ ಕಲಬುರಗಿ ಜಿಲ್ಲೆಯ ಬಾವಿಗಳು ನಮ್ಮಲ್ಲಿ ಕಂಡುಬರ್ತವೆ. ಇದಲ್ಲದೆ ವಿಜಯನಗರದ ಅರಸರ ಕಾಲದ ತುಂಗಭದ್ರಾ ಕಾಲುವೆಗಳು ಇವೆಲ್ಲವೂ ಕೂಡ ಪ್ರಾಚೀನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಕಾಲುವೆಗಳಾಗಿದ್ದಾವೆ. ತಾವು ಸುಳೆಕೆರೆಯನ್ನು ಅಥವಾ ಶಾಂತಿಸಾಗರವನ್ನು ನೋಡ್ಬೋದು. ಇದು ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದ ಕೆರೆ ಅಂತಕ್ಕಂಥ ಹೆಗ್ಗಳಿಕೆಯನ್ನು ಈ ಶಾಂತಿಸಾಗರ ಪಡ್ಕೊಂಡಿದೆ ಅಂತಕ್ಕಂಥದ್ದು. ಹೀಗೆ ನಮ್ಮಲ್ಲಿ ಕೆಲವೊಂದಿಷ್ಟು ಪುರಾತನವಾದಂತಹ ಪ್ರಮುಖ ಕಾಲುವೆಗಳು ಮತ್ತು ಕೆರೆಗಳು ಇವತ್ತಿಗೂ ಕೂಡ ಇರತಕ್ಕಂಥದ್ದು ಕಾಣ್ತವೆ. ಮೈಸೂರು ಅರಸರು ನಿರ್ಮಿಸಿದ ವಾಣಿವಿಲಾಸ ಸಾಗರ ಮತ್ತು ಕೃಷ್ಣರಾಜ ಸಾಗರ ಅಣೆಕಟ್ಟೆ ಮೊದಲಾದವು ಕರ್ನಾಟಕದ ನೀರಾವರಿ ಬೆಳವಣಿಗೆಯ ಮಾರ್ಗಸೂಚಿಗಳಾಗಿವೆ. ಮೈಸೂರು ಅರಸರ ಕಾಲದಲ್ಲಿ ನಿರ್ಮಾಣವಾದಂತಹ ವಾಣಿವಿಲಾಸ ಸಾಗರ ಇದೆ. ತಾವು ಗಮನಿಸ್ಬೋದು, ಈ ಚಿತ್ರದ ಬಲಗಡೆ ಇರತಕ್ಕಂಥದ್ದು ವಾಣಿವಿಲಾಸ ಸಾಗರ, ಹಾಗೆಯೇ ಎಡಗಡೆ ಇರತಕ್ಕಂಥದ್ದು ಕೃಷ್ಣರಾಜ ಸಾಗರ. ಇವೆಲ್ಲವೂ ಕೂಡ ನೋಡಿದಾಗ ನಮ್ಮಲ್ಲಿ ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಗಮನಿಸ್ಬೋದು. ಇಂದು ರಾಜ್ಯದಲ್ಲಿ ನದಿಗಳ ನೀರು ಮತ್ತು ಅಂತರ್ಜಲ ಸಂಪತ್ತು ಎರಡನ್ನೂ ಕೂಡ ನಾವು ಇವತ್ತು ನೀರಾವರಿಗೆ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸಾಗುವಳಿ ಭೂಮಿಯ 26.2% ನೀರಾವರಿ ಸೌಲಭ್ಯವನ್ನು ನಮ್ಮ ರಾಜ್ಯ ಹೊಂದಿದೆ. ಇದು ಭಾರತದ ನೀರಾವರಿ ಕ್ಷೇತ್ರದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟನೇ ಸ್ಥಾನ ಇದೆ ಅಂತೇಳಿದರೆ 9ನೇ ಸ್ಥಾನವನ್ನು ಹೊಂದಿದೆ. ನಮ್ಮ ರಾಜ್ಯ ಕರ್ನಾಟಕದ ನೀರಾವರಿ ಏನು ಹೊಂದಿರತಕ್ಕಂಥ ಜಿಲ್ಲೆಗಳಿದಾವೋ ಆ ಕರ್ನಾಟಕದ ಭಾರತದಲ್ಲಿ ನೀರಾವರಿಯನ್ನು ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕದ ಸ್ಥಾನ ಎಷ್ಟು ಅಂದರೆ 9ನೇ ಸ್ಥಾನವನ್ನು ನಮ್ಮ ರಾಜ್ಯ ನೀರಾವರಿಯಲ್ಲಿ ಹೊಂದಿದೆ ಅಂತಕ್ಕಂಥದ್ದು. ಇದು ನಮ್ಮ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆ
ರಾಜ್ಯದಲ್ಲೇ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದೋ? ರಾಯಚೂರು ಜಿಲ್ಲೆ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿದೆ. ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಪ್ರದೇಶ ಇದೆ. ಎಲ್ಲಿ? ಶಿವಮೊಗ್ಗ ಜಿಲ್ಲೆ ಅತಿ ಹೆಚ್ಚು ಕೆರೆ ನೀರಾವರಿ ಸೌಲಭ್ಯ ಇದೆ. ಬೆಳಗಾವಿ ಜಿಲ್ಲೆಯು ರಾಜ್ಯದಲ್ಲಿ ಹೆಚ್ಚು ಬಾವಿ ನೀರಾವರಿ ಸೌಲಭ್ಯವನ್ನು ಹೊಂದಿದೆ. ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಅತಿ ಹೆಚ್ಚು ಬಾವಿ ನೀರಾವರಿ ಸೌಲಭ್ಯವನ್ನು ಹೊಂದಿರತಕ್ಕಂತಹ ಒಂದು ಜಿಲ್ಲೆಯಾಗಿದೆ. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಕೊಳವೆ ಬಾವಿಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಜಿಲ್ಲಾವಾರು ನೀರಾವರಿ ಪ್ರದೇಶವನ್ನು ತೆಗೆದುಕೊಂಡ್ರೆ ಬೆಳಗಾವಿ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದ್ದರೆ ಅದಕ್ಕೆ ಪ್ರತಿಯಾಗಿ ಕೊಡಗು ಜಿಲ್ಲೆ ಕೊನೆಯ ಸ್ಥಾನದಲ್ಲಿ ಇದೆ. ನೀರಾವರಿಯಲ್ಲಿ ಹೆಚ್ಚು ಪ್ರದೇಶ ಕೊಳವೆ ಬಾವಿಗಳ ಒಂದು ಕ್ಷೇತ್ರದಲ್ಲಿ ಬೆಳಗಾವಿ ಪ್ರಥಮ ಸ್ಥಾನ ಇದೆ, ಕೊಡಗು ಕೊನೆಯ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದು. ನಮ್ಮ ಕರ್ನಾಟಕದ ನೀರಾವರಿ ಯೋಜನೆಗಳು ಯಾವುವು? ಭಾಳಷ್ಟು ಯೋಜನೆಗಳಿದ್ದಾವೆ. ಅವು ಯಾವುವು ಅಂತೇಳಿದರೆ ಕೃಷ್ಣರಾಜಸಾಗರ ಅಣೆಕಟ್ಟು, ಹಾಗೆಯೇ ತುಂಗಭದ್ರಾ, ಹೇಮಾವತಿ, ಕಬಿನಿ, ಹಾರಂಗಿ, ವಾಣಿವಿಲಾಸ ಸಾಗರ, ಆಲಮಟ್ಟಿ, ನಾರಾಯಣಪುರ, ಮಲಪ್ರಭಾ, ಕಾರಂಜ, ಬೆಣ್ಣೆತೊರೆ ಯೋಜನೆ, ಹಿಪ್ಪರಗಿ ಬ್ಯಾರೇಜ್, ಭದ್ರಾ ಯೋಜನೆ ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ನೀರಾವರಿ ಯೋಜನೆಗಳು. ಹೀಗೆ ಈ ರೀತಿ ನೀರಾವರಿ ವ್ಯವಸ್ಥೆ ಬಗ್ಗೆ ನಾವು ತಿಳಿಯಬಹುದು. ನೆಕ್ಸ್ಟ್ ಜಲವಿದ್ಯುತ್ ಶಕ್ತಿ ನೋಡಿ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜಲವಿದ್ಯುತ್ ಶಕ್ತಿ ತಯಾರಿಕೆಯಲ್ಲಿ ಯಶಸ್ಸು ಪಡೆದಂತಹ ಹಿರಿಮೆ ನಮ್ಮ ರಾಜ್ಯಕ್ಕೆ ಸಲ್ಲುತ್ತದೆ. ನೋಡಿ, ಇಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಲಭ್ಯವಿಲ್ಲದ ನಮ್ಮ ರಾಜ್ಯದಲ್ಲಿ ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ಅಪಾರವಾದಂತಹ ಅವಕಾಶ ಇದೆ. ನಮ್ಮಲ್ಲಿ ಕಲ್ಲಿದ್ದಲು ಪೆಟ್ರೋಲಿಯಂ ಲಭ್ಯ ಇಲ್ಲ, ಆದರೆ ಜಲವಿದ್ಯುತ್ ಉತ್ಪಾದನೆಯನ್ನು ಮಾಡಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅವಕಾಶಗಳು ಏನಿದ್ದಾವೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥದ್ದು. ಯಾಕೆಂದರೆ ಅನೇಕ ಜಲಪಾತಗಳಿದ್ದಾವೆ, ಅಣೆಕಟ್ಟುಗಳಿದ್ದಾವೆ. ಇದರಿಂದಾಗಿ ನಾವು ಸುಲಭವಾಗಿ ಏನು ಮಾಡ್ಬೋದು? ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು ಅಂತಕ್ಕಂಥದ್ದು. ನೋಡಿ, ಪರ್ವತ ಮತ್ತು ಹೆಚ್ಚು ಶಕ್ತಿ ಪೂರೈಸುವಂತಹ ಈ ಸಂಪತ್ತನ್ನು ಸಮೃದ್ಧವಾಗಿ ನೀಡುವ ನದಿ ಕಣಿವೆಗಳು ಕರ್ನಾಟಕದಲ್ಲಿದ್ದಾವೆ. ಅವು ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ನಾವು ಜಲವಿದ್ಯುತ್ ಶಕ್ತಿಯನ್ನು ಹೆಚ್ಚು ಉತ್ಪಾದನೆ ಮಾಡ್ಬೋದು. ಯಾಕೆಂದರೆ ಆ ನದಿಗಳಿಗೆ ಹೆಚ್ಚು ಒಂದು ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಯಾಕೆಂದರೆ ಅವು ಅನೇಕ ಜಲಪಾತಗಳನ್ನು ಏನು ಮಾಡಿದ್ದಾವೆ? ಸೃಷ್ಟಿ ಮಾಡಿದ್ದಾವೆ. ಆ ಕಾರಣಕ್ಕಾಗಿ ಇವು ಜಲವಿದ್ಯುತ್ ಉತ್ಪಾದನೆಗೆ ಬಹಳ ಸೂಕ್ತವಾಗಿರ್ತಕ್ಕಂತಹ ಒಂದು ಪ್ರದೇಶಗಳು ಆಗಿದ್ದಾವೆ. ಯಾವುವು ಅಂತೇಳಿದರೆ ಪಶ್ಚಿಮಕ್ಕೆ ಹರಿಯುವ ನದಿಗಳು. ಹೀಗೆ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ನಮ್ಮ ರಾಜ್ಯದಲ್ಲಿ ಜಲವಿದ್ಯುತ್ ಉತ್ಪಾದನೆಗೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಅವಕಾಶಗಳನ್ನು ಒದಗಿಸ್ತಾ ಇದ್ದಾವೆ. ಕೋಲಾರದ ಚಿನ್ನದ ಗಣಿಗೆ ಜಲವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡಲಿಕ್ಕಾಗಿ 1902ರಲ್ಲಿ ಶಿವನ ಸಮುದ್ರದ ಬಳಿ ವಿದ್ಯುದಾಗಾರವು ಆರಂಭ ಆಯಿತು. ನಮ್ಮ ಕೋಲಾರದಲ್ಲಿ ಚಿನ್ನದ ಹಟ್ಟಿಗಣಿ ಏನಿತ್ತೋ, ಈ ಹಟ್ಟಿಗಣಿಗೆ ನಾವು ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡಬೇಕಾಗಿತ್ತು. ಹಾಗಾಗಿ 1902ರಲ್ಲಿ ಈ ಒಂದು ಚಿನ್ನದ ಗಣಿಗೆ ವಿದ್ಯುತ್ತನ್ನು ಪೂರೈಕೆ ಮಾಡುವುದಕ್ಕಾಗಿ 1902ರಲ್ಲಿ ಶಿವನ ಸಮುದ್ರದ ಬಳಿ ಒಂದು ವಿದ್ಯುದಾಗಾರ ಏನಾಗ್ತದೆ? ಆರಂಭ ಆಗ್ತದೆ. ಇದನ್ನು ನಾವು ಯಾವ ನದಿಗೆ ಈ ವಿದ್ಯುದಾಗಾರ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರೆ, ಇದನ್ನು ನಾವು ಕಾವೇರಿ ನದಿಗೆ ಈ ಒಂದು ಯೋಜನೆಯನ್ನು ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ಸಮೀಪದಲ್ಲೇ ರಾಜ್ಯದ 2ನೇ ಜಲವಿದ್ಯುತ್ ಯೋಜನೆಯನ್ನು 1940ರಲ್ಲಿ ಶಿಂಷಾ ನದಿಗೆ ನಿರ್ಮಿಸಲಾಗಿದೆ. ಈ ಒಂದು ಯೋಜನೆಗೆ ಸಮೀಪದಲ್ಲೇ ರಾಜ್ಯದ 2ನೇ ಜಲವಿದ್ಯುತ್ ಯೋಜನೆಯನ್ನು 1940ರಲ್ಲಿ ಶಿಂಷಾ ನದಿಗೆ ನಿರ್ಮಾಣ ಮಾಡಿರತಕ್ಕಂಥದ್ದು ಕಾಣ್ಬೋದು. ಹೀಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾದ ವಿದ್ಯುತ್ ಬೇಡಿಕೆಯನ್ನು
ಪೂರೈಕೆ ಮಾಡುವುದಕ್ಕಾಗಿ ಮುಂದಿನ ದಿನಗಳಲ್ಲಿ ಅನೇಕ ಜಲವಿದ್ಯುತ್ ಯೋಜನೆಗಳನ್ನು ನಮ್ಮಲ್ಲಿ ಕೈಗೊಳ್ಳಲಾಯಿತು. ಅಂತಹ ಯೋಜನೆಗಳಲ್ಲಿ ಶರಾವತಿ ನದಿಯ ಜೋಗ್ ಜಲಪಾತದ ಬಳಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತೇಳಿ ಈ ಒಂದು ಯೋಜನೆಯನ್ನು 1947ರಲ್ಲಿ ಸ್ಥಾಪನೆ ಮಾಡಲಾಯಿತು. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಯಾವಾಗ ಅಂದರೆ 1947ರಲ್ಲಿ ಸ್ಥಾಪನೆ ಮಾಡಲಾಯಿತು. ತರುವಾಯ ಪಂಚವಾರ್ಷಿಕ ಯೋಜನೆಗಳ ಅಡಿಯಲ್ಲಿ ಇನ್ನೂ ಹಲವು ಜಲವಿದ್ಯುತ್ ಯೋಜನೆಗಳು ಅಭಿವೃದ್ಧಿಯಾಗಿದ್ದಾವೆ. ಏನು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಬಂದವೋ ಆ ಪಂಚವಾರ್ಷಿಕ ಯೋಜನೆಗಳ ಅಡಿಯಲ್ಲಿ ಹಲವಾರು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಪರಿಣಾಮವಾಗಿ ನಮ್ಮ ಕರ್ನಾಟಕ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದಲ್ಲಿಯೇ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಇವೆಲ್ಲ ಕಾರಣಗಳಿಂದಾಗಿ ನಮ್ಮ ರಾಜ್ಯ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನ ಪಡ್ಕೊಂಡಿದೆ ಅಂದರೆ ಮೊದಲನೇ ಸ್ಥಾನ. ಭಾರತದಲ್ಲಿಯೇ ಮೊದಲನೇ ಸ್ಥಾನವನ್ನು ನಮ್ಮ ರಾಜ್ಯ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪಡೆದುಕೊಂಡಿದೆ ಅಂತಕ್ಕಂಥದ್ದು. ಹೀಗೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಒಂದು ಅವಕಾಶಗಳು ಈ ಒಂದು ಜಲವಿದ್ಯುತ್ ಉತ್ಪಾದನೆಯನ್ನು ಮಾಡಲಿಕ್ಕೇನಿದೆ ಅವಕಾಶಗಳು ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಯಾವುವು? ಯಾವ್ಯಾವ ಜಲವಿದ್ಯುತ್ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇದ್ದಾವೆ ಅಂತೇಳಿದ್ರೆ, ಒಂದು ಶಿವನ ಸಮುದ್ರ, ಒಂದ್ಯಾವುದು ಶಿವನ ಸಮುದ್ರ, ಎರಡನೇದು ಶಿಂಷಾ. ಇವೆರಡೂ ಕೂಡ ಕಾವೇರಿ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂತಹ ಜಲವಿದ್ಯುತ್ ಯೋಜನೆಗಳು. ನಮ್ಮ ದಕ್ಷಿಣದ ಗಂಗೆ ಅಂತೇಳಿ ಏನು ಕರೆಸ್ಕೊಂಡಿದೆಯಲ್ಲ ಕಾವೇರಿ, ಆ ಕಾವೇರಿ ನದಿಗೆ ನಿರ್ಮಾಣ ಮಾಡಿರತಕ್ಕಂತಹ ಯೋಜನೆಗಳು ಶಿವನ ಸಮುದ್ರ ಮತ್ತು ಶಿಂಷಾ. ನಂತರ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ, ಮತ್ತೊಂದು ಯಾವುದೋ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ. ಇದು ಶರಾವತಿ ನದಿ, ಶಿವಮೊಗ್ಗ ಜಿಲ್ಲೆ ಇದೆಯಲ್ಲ, ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ ಶರಾವತಿ ನದಿ. ಆ ಒಂದು ಶರಾವತಿ ನದಿಗೆ ನಾವು ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೇವೆ. ಹಾಗೆಯೇ ಸೂಪ, ನಾಗಜರಿ, ಕದ್ರಾ ಮತ್ತು ಕೋಡಸಳ್ಳಿ ಇವೆಲ್ಲವೂ ಕೂಡ ಕಾಳಿ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂತಹ ಯೋಜನೆಗಳು. ಏನು ನಿಮ್ಮ ಉತ್ತರ ಕನ್ನಡ ಜಿಲ್ಲೆ ಇದೆಯಲ್ಲ, ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿತಕ್ಕಂತಹ ಈ ಒಂದು ಕಾಳಿ ನದಿಗೆ ಸೂಪ, ನಾಗಜರಿ, ಕದ್ರಾ ಮತ್ತು ಕೋಡಸಳ್ಳಿ ಈ ಒಂದು ಸ್ಥಳಗಳಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಹಾಗೆಯೇ ವರಾಹಿ ಮತ್ತು ಮಾರಿಕಣಿವೆ ಯೋಜನೆಗಳಿದ್ದಾವೆ. ವರಾಹಿ ಮತ್ತು ಮಾರಿಕಣಿವೆ ಯೋಜನೆ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಹಾಗೆಯೇ ಭದ್ರಾ, ತುಂಗಭದ್ರಾ ಯೋಜನೆ ಇದೆ. ಭದ್ರಾ ಶಿವಮೊಗ್ಗ, ತುಂಗಭದ್ರಾ ಯೋಜನೆ ಇದು ಹೊಸಪೇಟೆ. ಹಾಗೆಯೇ ಮತ್ತು ಆಲಮಟ್ಟಿ, ವಿಜಯಪುರ ಜಿಲ್ಲೆ ಆಲಮಟ್ಟಿ ಇದೆಯಲ್ಲ, ಆ ಒಂದು ಕೃಷ್ಣಾ ನದಿಗೆ ಈ ಒಂದು ಯೋಜನೆಯನ್ನು ನಿರ್ಮಾಣ ಮಾಡಲಾಗಿದೆ. ಹೀಗೆ ಇವೆಲ್ಲವೂ ಕೂಡ ನಮ್ಮ ರಾಜ್ಯದ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಜಲವಿದ್ಯುತ್ ಉತ್ಪಾದನಾ ಯೋಜನೆಗಳು ಆಗಿದ್ದಾವೆ. ನೋಡಿ, ಈ ರೀತಿ ನಮ್ಮ ರಾಜ್ಯ ಅಪಾರ ಪ್ರಮಾಣವಾದಂತಹ ಜಲ ಸಂಪನ್ಮೂಲವನ್ನು ಹೊಂದಿದೆ. ಆದರೆ ಇಲ್ಲಿ ಜಲವೆಂದು ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜಲ ವಿವಾದಗಳು ನಮ್ಮ ರಾಜ್ಯದಲ್ಲಿದ್ದಾವೆ, ನದಿ ವಿವಾದಗಳಿದ್ದಾವೆ. ನೋಡಿ, ಭಾರತದಲ್ಲಿ ಅನೇಕ ನದಿಗಳು ಅಂತರ್ರಾಜ್ಯಗಳ ಮೂಲಕ ಹರಿದು ಹೋಗ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ಹರಿತಕ್ಕಂಥ ಅನೇಕ ನದಿಗಳು ಅವು ಒಂದೇ ರಾಜ್ಯದಲ್ಲಿ ಹರಿತಾ ಇಲ್ಲ. ಕೆಲವು ನದಿಗಳು ಬೇರೆ ಬೇರೆ ರಾಜ್ಯಗಳ ಮೂಲಕ ಏನು ಮಾಡ್ತಾ ಇದ್ದಾವೆ, ಹರ್ಕೊಂಡು ಹೋಗ್ತಾ ಇದ್ದಾವೆ. ಹೀಗಾಗಿ ಅವುಗಳ ನೀರಿನ ಬಳಕೆಯಲ್ಲಿ ಇಲ್ಲಿ ವಿವಾದಗಳು ತಲೆದೋರ್ತಾ ಇದ್ದಾವೆ. ಅನೇಕ ರಾಜ್ಯಗಳಲ್ಲಿ ಹರ್ಕೊಂಡು ಹೋಗ್ತಾ ಇರೋದರಿಂದ ಆ ರಾಜ್ಯಗಳ ನಡುವೆ ಆ ಒಂದು ನೀರಿನ ಬಳಕೆಗೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ಉಂಟಾಗ್ತಾ ಇದ್ದಾವೆ. ಅವುಗಳಲ್ಲಿ ಕರ್ನಾಟಕ ರಾಜ್ಯದ ಕಾವೇರಿ ಮತ್ತು ಕೃಷ್ಣಾ ನದಿಗಳ ಜಲ ವಿವಾದಗಳು ಕೂಡ ಸೇರಿಕೊಂಡಿದ್ದಾವೆ.
ನಮ್ಮ ರಾಜ್ಯದಲ್ಲೂ ಕೂಡ ಎರಡು ನದಿಗಳು ಬಹಳ ವಿವಾದದಿಂದ ಕೂಡಿದವೆ. ಅವು ಯಾವುವು ಅಂದರೆ ಕಾವೇರಿ ಮತ್ತು ಕೃಷ್ಣ. ನೀವು ಪ್ರತಿ ವರ್ಷ ಈ ಕಾವೇರಿ ಜಲ ವಿವಾದವನ್ನು ನೋಡ್ತೀರಿ. ಸಾಕಷ್ಟು ಸಂದರ್ಭದಲ್ಲಿ ಈ ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಸ್ಟ್ರೈಕ್ಗಳು, ಪ್ರತಿಭಟನೆಗಳು ಆಗ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಗಮನಿಸಿದ್ದೀರಿ. ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಈ ಒಂದು ವಿವಾದ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು. ಹೀಗೆ ನಮ್ಮ ರಾಜ್ಯದಲ್ಲಿ ಕಾವೇರಿ ಮತ್ತು ಕೃಷ್ಣಾ ನದಿಗಳ ಜಲ ವಿವಾದಗಳು ಇಲ್ಲಿ ಇದ್ದಾವೆ ಅಂತಕ್ಕಂಥದ್ದು. ಕಾವೇರಿ ನದಿಯ ಜಲಾನಯನ ಪ್ರದೇಶ ಯಾವುದು ಅಂತೇಳಿದರೆ, ಅಂದರೆ ಈ ಕಾವೇರಿ ನದಿ ಯಾವ್ಯಾವ ರಾಜ್ಯಗಳಲ್ಲಿ ಹರ್ಕೊಂಡು ಹೋಗ್ತದೆ ಅಂತೇಳಿದರೆ, ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ಯಾವ ರಾಜ್ಯಗಳಲ್ಲಿ ಇದು ಹರ್ಕೊಂಡು ಹೋಗ್ತಾ ಇದೆ ಕಾವೇರಿ ನದಿ ಅಂತೇಳಿದರೆ, ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ಈ 4 ರಾಜ್ಯಗಳ ಮೂಲಕ ಕಾವೇರಿ ನದಿ ಏನಾಗ್ತಾ ಇದೆ, ಹರಿದುಕೊಂಡು ಹೋಗ್ತಾ ಇದೆ. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ಅದರಲ್ಲೂ ಇಲ್ಲಿ ಕರ್ನಾಟಕ ಮತ್ತು ತಮಿಳುನಾಡುಗಳ ನಡುವೆ ಈ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಏನು ವಿವಾದ ಇದೆಯಲ್ಲ, ಈ ಒಂದು ವಿವಾದ ಶತಮಾನದುದ್ದಕ್ಕೂ ಕೂಡ ಹಳೆಯದು ಮತ್ತು ಈಗಲೂ ಕೂಡ ಇದೊಂದು ಜ್ವಲಂತ ಸಮಸ್ಯೆಯಾಗಿ ನಮಗೆ ಕಾಡ್ತಾ ಇದೆ. ಮಳೆಗಾಲ ಬಂತು ಅಂತೇಳಿದ್ರೆ ನಮಗೆ ಅಷ್ಟು ನೀರು ಬಿಡಿ, ಇಷ್ಟು ನೀರು ಬಿಡಿ ಅಂಥೇಳಿ ಕಾವೇರಿ ನದಿ ನ್ಯಾಯಾಧೀಕರಣ ಅಂಥೇಳಿ ಒಂದು ನ್ಯಾಯಾಧೀಕರಣವನ್ನು ರಚನೆ ಮಾಡಿದ್ದಾರೆ. ಅದು ನಿರ್ಧಾರ ಮಾಡ್ತದೆ ಎಷ್ಟೆಷ್ಟು ನೀರನ್ನು ಯಾವ್ಯಾವ ಅವಧಿಯಲ್ಲಿ ಬಿಡಬೇಕು ಅಂಥೇಳಿ. ಆದರೆ ಮಳೆಗಾಲ ಸರಿಯಾಗಿ ಆಯಿತು ಅಂತೇಳಿದರೆ ಇಲ್ಲಿ ಸಮಸ್ಯೆ ಇಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಮಳೆ ಸರಿಯಾಗಿ ಸಕಾಲದಲ್ಲಿ ಆಗದೇ ಇದ್ದಾಗ ಈ ಒಂದು ನದಿ ನೀರನ್ನು ಬಿಡುವಂತಹ ಒಂದು ವಿಚಾರದಲ್ಲಿ ಏನಾಗ್ತದೆ ಅಂತೇಳಿದರೆ ಇಲ್ಲಿ ಸಾಕಷ್ಟು ಗೊಂದಲಗಳು ಆಗ್ತಾ ಇದ್ದಾವೆ. ಹಾಗಾಗಿ ಕರ್ನಾಟಕ ಮತ್ತು ತಮಿಳುನಾಡುಗಳ ನಡುವೆ ಈ ಒಂದು ವಿವಾದ ಶತಮಾನದಕ್ಕೂ ಕೂಡ ಹಳೆಯದಾಗಿದೆ ಮತ್ತು ಇವತ್ತು ಕೂಡ ಇದೊಂದು ಜ್ವಲಂತ ಸಮಸ್ಯೆಯಾಗಿ ಏನಾಗಿದೆ, ಇದು ಮುಂದುವರೆದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಹಲವಾರು ಸಂದರ್ಭದಲ್ಲಿ ಈ ಒಂದು ಕಾವೇರಿ ನದಿ ಹಂಚಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಭಟನೆಗಳು ಏನಾಗಿದ್ದಾವೆ ಇಲ್ಲಿ ನಡೆದಿರ್ತಕ್ಕಂಥದ್ದನ್ನು ತಾವು ಗಮನಿಸ್ಬೋದು. ಹಾಗೆಯೇ ಕೃಷ್ಣಾ ನದಿ ಮತ್ತೊಂದು ವಿವಾದ ಇರತಕ್ಕಂತಹ ನದಿ ಅಂದರೆ ಕೃಷ್ಣಾ ನದಿ. ನೋಡಿ, ಕೃಷ್ಣಾ ನದಿಯು ಕೂಡ ಅಂತರ್ರಾಜ್ಯಗಳಲ್ಲಿ ಹರಿಯುವ ನದಿಯಾಗಿದೆ. ಇದು ಯಾವ ರಾಜ್ಯಗಳಲ್ಲಿ ಹರಿಕೊಂಡು ಹೋಗ್ತದೆ ಅಂದರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಯಾವ ರಾಜ್ಯಗಳಲ್ಲಿ ಹರಿತದೆ ಇದು ಅಂತೇಳಿದರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಈ 3 ರಾಜ್ಯಗಳಲ್ಲಿ ಹರಿಯುವಂತಹ ಬಹಳ ಮುಖ್ಯವಾದಂತಹ ನದಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಈ ಒಂದು ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಕೆಲವು ಸಂದರ್ಭದಲ್ಲಿ ಏನಾಗ್ತವೆ, ವಿವಾದಗಳು ಆಗ್ತಿರ್ತವೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಸ್ವಲ್ಪ ಆಗಿಂದಾಗೆ ವಿವಾದಗಳು ಆಗ್ತಿರ್ತವೆ. ಆದರೆ ಈ ಒಂದು ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ನಡೀತಕ್ಕಂತಹ ಒಂದು ವಿವಾದಗಳು ಅಷ್ಟು ಪ್ರಮಾಣದಲ್ಲಿ ಇಲ್ಲಿ ನಡೆಯಲ್ಲ ಅಂತಕ್ಕಂಥದ್ದು. ಹೀಗೆ ಇಷ್ಟೆಲ್ಲ ಜಲ ವಿವಾದ ಇದ್ದಾವೆ. ಈ ಒಂದು ನದಿ ಜಲವನ್ನು ಇದನ್ನು ನಾವು ಸಾಮರಸ್ಯದಿಂದ ಬಗೆಹರಿಸ್ಕೊಳ್ಬೇಕಾಗಿದೆ. ಏನು ನದಿ ಜಲ ಸಾಮರಸ್ಯ ಅಂದರೆ, ಭಾರತದಲ್ಲಿ ನದಿಗಳು ಹಲವಾರು ರಾಜ್ಯಗಳಲ್ಲಿ ಹರಿತಾ ಇದ್ದಾವೆ. ನಮ್ಮೊಂದು ರಾಜ್ಯ ಅಲ್ಲ, ಹಲವಾರು ರಾಜ್ಯಗಳಲ್ಲಿ ಹಲವಾರು ನದಿಗಳು ಹರಿತಾ ಇದ್ದಾವೆ. ಉದಾಹರಣೆಗೆ ಕಾವೇರಿ ನದಿ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ ರಾಜ್ಯಗಳಲ್ಲಿ ಹರಿತದೆ. ನಾವು ಈಗಾಗಲೇ ತಿಳಿದುಕೊಂಡ ಹಾಗೆ ಕಾವೇರಿ ನದಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿಗಳಲ್ಲಿ ಹರಿತದೆ. ಕೃಷ್ಣಾ ನದಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹರಿತದೆ. ಕೃಷ್ಣಾ ನದಿ ಎಲ್ಲಿ ಹರಿತದಪ್ಪ ಅಂತೇಳಿದ್ರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹರಿತದೆ. ಈ ರಾಜ್ಯಗಳು ನದಿ ವಿವಾದಗಳಿದ್ದಾಗ್ಯೂ ನದಿಯ ನೀರನ್ನು
ಕೃಷಿ ಕ್ಷೇತ್ರಕ್ಕೆ, ಕೈಗಾರಿಕಾ ಕ್ಷೇತ್ರಕ್ಕೆ ಮತ್ತು ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಬಳಸ್ಕೊಳ್ತಾ ಇದ್ದಾವೆ. ಈ ರಾಜ್ಯಗಳಲ್ಲಿ ಈ ಒಂದು ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ಇದ್ದರೂ ಕೂಡ ಈ ಎಲ್ಲ ರಾಜ್ಯಗಳು ಈ ನದಿಯ ನೀರನ್ನು ಕೃಷಿ ಕ್ಷೇತ್ರಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಕೈಗಾರಿಕಾ ಕ್ಷೇತ್ರಕ್ಕೆ ಮತ್ತು ಕುಡಿಯುವ ನೀರಿಗಾಗಿ ಈ ನದಿ ನೀರನ್ನು ಬಳಸ್ಕೊಳ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ನಮ್ಮಲ್ಲಿ ಜಲ ಸಾಮರಸ್ಯ ಇದೆ. ವಿವಾದ ಇದ್ದಾಗಲೂ ಕೂಡ ಅದನ್ನು ನಾವು ಸಾಮರಸ್ಯದಿಂದ ಬಳಕೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು. ಇಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಒಂದು ಅಂಶಗಳು. ಹೀಗೆ ಈ ಒಂದು ಅಧ್ಯಾಯದಲ್ಲಿ ನಾವು ನಮ್ಮ ಕರ್ನಾಟಕದಲ್ಲೇ ಇರತಕ್ಕಂತಹ ನದಿಗಳು ಯಾವುವು, ಕರ್ನಾಟಕದ ನೀರಾವರಿ ವ್ಯವಸ್ಥೆ ಹೇಗಿದೆ, ಇಲ್ಲಿ ಜಲವಿದ್ಯುತ್ ಉತ್ಪಾದನೆ ಹೇಗಾಗ್ತಾ ಇದೆ ಮತ್ತು ಜಲ ವಿವಾದಗಳು ಏನಿದ್ದಾವೆ ಅಂತಕ್ಕಂಥ ಅಂಶವನ್ನು ನಾವು ಇಷ್ಟು ಅಂಶವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡ್ವಿ. ಓಕೆ, ಎಲ್ರಿಗೂ ಧನ್ಯವಾದಗಳು.